ಜನತಾ ಏಜೆಂಟ್ ಮಾಡಿದಂತಹ ಮಾಧ್ಯಮ ವರದಿ ಫಲಶ್ರುತಿ ಕಾಣ್ತಾ ಇದೆ. ಇವತ್ತು ಪುತ್ತೂರಿನ ಲವ್ ಸೆಕ್ಸ್ ದೋಖಾ ಪ್ರಕರಣದಲ್ಲಿ ಏನು ಸಂತ್ರಸ್ತರಿದ್ದಾರೆ, ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೀತಾ ಇದ್ದಾರೆ. ಹೆಲೋ ಹಾಯ್ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಪುತ್ತೂರಿನಲ್ಲಿ ನಡೆದಂತಹ ಆ ಒಂದು ದುರ್ಘಟನೆ ಎಲ್ರಿಗೂ ನೆನಪಿರ್ಬೋದು. ಒಂದು ವರ್ಷದ ಹತ್ತಿರ ಆಗ್ತಾ ಬಂತು. ಈ ಒಂದು ವಿಚಾರದಲ್ಲಿ ಯಾವುದೇ ತೀರ್ಮಾನಗಳು ಆಗ್ತಾ ಇಲ್ಲ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟು ಏನು ಸಾಮಾಜಿಕ ಜಾಲತಾಣದಲ್ಲಿ ಬಂದಿದ್ದಂತಹ ಆ ಒಂದು ವಾಯ್ಸನ್ನು ಇಟ್ಟುಕೊಂಡು, ಆಡಿಯೋವನ್ನು ಇಟ್ಟುಕೊಂಡು ಒಂದು ವಿಡಿಯೋನ ಮಾಡಿದ್ದೆ. ಸೊ ಆ ಒಂದು ವಿಡಿಯೋ ಎಲ್ಲಿ ಹೋಗಿ ತಲುಪಬೇಕು ಅಲ್ಲಿ ತಲುಪಿದೆ. ಸೊ ಇವತ್ತು ಆ ಒಂದು ಸಂತ್ರಸ್ತರನ್ನು ಸೇರಿಕೊಂಡು KP ನಂಜುಂಡಿ ಅವರ ತಂಡ ಪತ್ರಿಕಾಗೋಷ್ಠಿಯನ್ನು ಮಂಗಳೂರಲ್ಲಿ ಕರೆದಿರುವಂಥದ್ದು. ಸೊ ಈ ಒಂದು ಪತ್ರಿಕಾಗೋಷ್ಠಿಯ ಸಂಪೂರ್ಣ ವಿವರ ವಿಶ್ಲೇಷಣೆಗಳನ್ನು ಪತ್ರಿಕಾಗೋಷ್ಠಿ ಕಳೆದ ನಂತರ ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ಮಾಡ್ತೇವೆ. ಮಾತ್ರ ನೋಡಿ, ನಾವು ಯಾಕೆ ಈ ಒಂದು ಮಾಧ್ಯಮ ಧರ್ಮವನ್ನು ಪಾಲಿಸಬೇಕು ಅಂತ ಕೇಳಿದರೆ, ನೋಡಿ, ಈ ಒಂದು ವಾರ್ತೆಯನ್ನು ನಾವು ಸುಮ್ಮನೆ ಅದೊಂದು ವಾಯ್ಸ್ ಅಂತ ಹೇಳಿ ಸುಮ್ಮನೆ ಬಿಟ್ಟಿದ್ದಿದ್ರೆ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಗೆ ಈ ಒಂದು ದಿವಸ ಫಿಕ್ಸ್ ಆಗ್ತಾ ಇರಲಿಲ್ಲ. ನಾವೇನು ಈ ಒಂದು ವಿಚಾರದಲ್ಲಿ ಧ್ವನಿ ಎತ್ತುತ್ತಾ ಇರುವಂತಹ ಕಾರಣದಿಂದಾಗಿ ಕೆಲವೊಂದು ದಿವಸಗಳಾಯಿತು ತಣ್ಣಗಾಗ್ತಾ ಇದೆ. ಸೊ ಸಾಮಾಜಿಕ ಜಾಲತಾಣದಲ್ಲಿ ಕೆಲವೊಂದು ವ್ಯಕ್ತಿಗಳು ಮಾತಾಡುವಂತಹ ಸನ್ನಿವೇಶಗಳು ಸೃಷ್ಟಿಯಾಯಿತು. ಏನು ಸೆಟಲ್ಮೆಂಟ್ ಆಗ್ತಾ ಇದೆಯಾ ಈ ವಿಚಾರದಲ್ಲಿ, ಯಾರು ಮಾತಾಡ್ತಾ ಇಲ್ಲ, ಯಾಕೆ, ಏನು, ಎತ್ತ. ಮಾತ್ರವಲ್ಲ, ಸೌಜನ್ಯ ಹೋರಾಟಗಾರರೇ ಸ್ವತಃ ಮಾತನಾಡಿ ಈ ಒಂದು ವಾಯ್ಸನ್ನು ಕಳಿಸಿದರು. ಅಂದರೆ ಇದುವರೆಗೂ ನಾವು ದೂರದಿಂದ ವೀಕ್ಷಣೆ ಮಾಡ್ತಾ ಇದ್ವಿ, ನಮಗೆ ಎಲ್ಲ ಕಾರ್ಯದಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಆಗೋದಿಲ್ಲ. ಆದರೆ ಈ ಒಂದು ಪ್ರಕರಣವನ್ನು ಇದೇ ರೀತಿಯಲ್ಲಿ ಬಿಟ್ಟರೆ ಸೌಜನ್ಯ ಹೋರಾಟಗಾರರು ಈ ಒಂದು ಪ್ರಕರಣಕ್ಕೂ ಎಂಟ್ರಿ ಆಗ್ತೇವೆ ಅನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟ ಬೆನ್ನಲ್ಲೇ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದಾರೆ. ಸೊ ಇವೆಲ್ಲವನ್ನು ಗಮನಿಸ ಹೋಗುವಾಗ ಈ ಒಂದು ಸೌಜನ್ಯ ಆಕ್ಟಿವಿಸ್ಟ್ ಅಂತ ಹೇಳುವಂಥದ್ದು ಬರೀ ಸೌಜನ್ಯ ಪ್ರಕರಣದಲ್ಲಿ ಮಾತ್ರ ಅಲ್ಲ, ಈ ಒಂದು ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಎಲ್ಲಿ ಹೆಣ್ಣು ಮಗುವಿಗೆ ಅನ್ಯಾಯ ಆಗುತ್ತೆ, ಮಹಿಳೆಯರ ಪರ ಶೋಷಣೆ ಆಗುತ್ತೆ, ಸೊ ಅದನ್ನು ವಿರೋಧ ಮಾಡೋದಕ್ಕೆ ಕೂಡ ಈ ಒಂದು ಜಸ್ಟಿಸ್ ಫಾರ್ ಸೌಜನ್ಯ ಅನ್ನುವಂತಹ ಸಂಘಟನೆ ಅಥವಾ ಒಂದು ಸಂಘ ಬದ್ಧವಾಗಿದೆ ಎನ್ನುವಂತಹ ಒಂದು ವಿಚಾರ ಜನರಿಗೆ ತಲುಪಿದೆ ಎನ್ನುವಂಥದ್ದು ಮಹತ್ವದ ಬೆಳವಣಿಗೆ. ಸೊ ಇವತ್ತು ಈ ಒಂದು ವಿಚಾರದಲ್ಲಿ ಮಹತ್ವದ ಪತ್ರಿಕಾಗೋಷ್ಠಿ ಮಂಗಳೂರು ಪ್ರೆಸ್ ಮೀಟಲ್ಲಿ ನಡೀಲಿಕ್ಕಿದೆ ಎನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಸೊ ಇವತ್ತಿನ ಅಪ್ಡೇಟ್ಗಳನ್ನು ತಕ್ಷಣವೇ ನಿಮ್ಮ ಮುಂದೆ ತರುವಂತಹ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇರ್ತೀವಿ. ಸೊ ಸ್ನೇಹಿತರೆ, ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.